ಸಂದರ್ಭದಲ್ಲಿ ತೋರ್ತೀಯ ಕೋಮಲಾಂಗೆ ತಾರಕನಾದ ಅಣ್ಣ ನನ್ನ ಕರೆಸಿ ಹೇಳಿದ್ದೇನೆಂದರೆ ಕಾಂತೆ ನಿನ್ನಿಂದಲೇ ಇದ್ದ ಮೂಡಿದ್ದೇನೆಂದು ಬಲರಿ ಚಿಂತೆಯಿಂದ ಹೇಳಿದ್ದಕ್ಕೆ ಪಂಚ ಪಾಂಡವರ ಶಿರವನ್ನು ಕಡಿದು ತಂದ ಅಣ್ಣಯ್ಯನ ಕರುಣ ಪಂಕಜವದಲ್ಲಿಡುವನೆಂದು ಅಣ್ಣಯ್ಯನ ಕಡಲಿಂದ ಇಲ್ಲವ ಮೆರೆದಿರುವುದು ನೀನು ಸುಮ್ಮನೆ ಅಂತಃಪುರಕ್ಕೆ ತೆರಳ ಕಾಂತೆ ನಾನು ಎಷ್ಟು ಹೇಳಿದರೂ ಎಲ್ಲ ಮಾತು ನೀನು ಸರ್ವಥ ಕೇಳಲಿಲ್ಲ. ಎಷ್ಟು ಮಾತ್ರಕ್ಕೆ ಕೇಳಲ್ಲ ಸುಂದರ. ನಾನು ನಿನ್ನನ್ನು ತಡೆಯುವುದೇ ಇಲ್ಲ. ತಡೆಯುವುದ್ರ ನಿಲ್ಲ ಸುಂದರ. ನಿನ್ನ ಇಷ್ಟದಂತೆ ಜಯದಾರ್ಥನ ಮಾಡುವನು ಈ ಪೀಠವನ್ನು ಅಲಂಕರಿಸು. ಡ್ಯಾನ್ಸ್ ಆಡಬೇಕೆ? ಹೌದು ಸುಂದರ. ಪೇಮೆಂಟ್ ಕೊಡ್ತೀರ ಸುಂದರ. ಕಣ್ಣಾಗ ಪ್ರಾಣಗಾದ ಹೀಗೆ ನನಗೆ ಸಂತೋಷವಾಯಿತೆ. ಹೌದು ಸುಂದರ. ಹೇಗಾದರೆ ಈ ಪೀಠವನ್ನು ಅಲಂಕರಿಸು. ಕ್ಷೇಮವಾಗಲೇ ಕಾಂತನೆ ನಗೆ ಹೋಗದೊರಗೆ ಬೇಗನೆ ಹೋಗದೊರಗೆ ಎನ್ನ ಪ್ರಾಣಕಾಂತ ಎನ್ನ ಮನಸ್ಸನ್ನು ಸಂತೋಷವನ್ನು ಪಡೆದ ಅಂತಃಪುರಕ್ಕೆ ಕಳಿಸಿದರೆ ಇನ್ನೇತಕ್ಕೆ ತಡ. ಭೀಮ ಭೀಮ ಆ ಬಂಡ ಭೀಮನಿರುವ ಸರಮಂಡಲ ಕ್ಷಣಕವನ್ನು ಪಡವಂತನಾಗಲೇ ಸಾರದೆ ಇದೇ ರಾಜಾಗ್ರತೆ ನಿನ್ನ ಪ್ರತಿಜ್ಞೆಯೂ ನೆರವೇರಿತು. ನಿನ್ನ ಪತಿಯಾದ ಭೀಮಸೇನಿಗೆ ಆರತಿಯ ಮಾಡಿ ಇದ್ದಕ್ಕೆ ಕಳಸಮ್ಮ ತಂಗಿ. ನಿನ್ನ ಇಷ್ಟದಂತಾಗಲೇ ಶ್ರೀಹರಿ. ಅಣ್ಣಯ್ಯ, ನನ್ನ ಪತಿಯೊಬ್ಬ ಆತನಿಗೆ ನಾನು ಆರತಿಯಲ್ಲಿ ಬೆಳಗಲಾರದು. ನೀನು
ಸಹ ಈ ಪೀಠವನ್ನು ಅಲಂಕರಿಸಲು ನಿನಗೂ ಸಹ ರತ್ನದ ಹರವನ್ನು ಮಂಗಳಾರತಿ ಎಲ್ಲ ಭೀಮಸೇನ ಕೃಷ್ಣಮೂರ್ತಿ ಅತ್ತಗ ನೋಡು ನಿನ್ನ ವೈರಿಯ ದುಶ್ವಾಸನು
ಸಾಧನ ಬಾಪುರ ಬಾಪುರ ಎಲೈ ರಂಡೆಯರಂಥ ಮೈಯ ಬೆಳೆಸಿಕೊಂಡ ಹೊಲೈ ಪಂಡದ ಮನೆ ಸಾಧನ ಎನ್ನಾಣ ಬರವಂ ಕಂಡವನ ಕಂಡಗನ್ನೊಪ್ಪಿಸಿ ಕಂಡರ ಕೈ ಮಾಡಿ ರಣಮಂಡಲ ನಾಯಕನಾದ ದುಶ್ಯಾಸನನ್ನು ನಿನಗೆ ಭಯಗೊಂಡು ಹೋಗುವನೇ ಎಲಾಯಿ ಚಂಡ ಬಡರೆ ಸರ್ವಮಂಡಲಗರ ತುಂಬಿದ ಸಮಯದಲ್ಲಿ ನಿನ್ನ ಹೆಂಡತಿಯ ಸರಿ ಹಿಡಿದುಕೊಂಡು ಖಂಡ ಖಂಡಂತೆರ ಆಡಿದರೆ ಮಂಗರದ ಬಂಡೆಯನ್ನು ಮುಂದೆ ಹಿಡಿದು ಬಿಡಿಸಬಲ್ಲ ಅದಕ್ಕೆ ಪಶುವೇ ನಿನ್ನ ಜೀವಗಳ ತನವಲ್ಲ ಬಂದಿದೆ ಆ ಕಳ್ಳ ಕೃಷ್ಣನ ಸೀಳಂದು ಸೀಳಂದ ಕಳ್ಳ ಕೃಷ್ಣನ ನೇಮ ಕೊಟ್ಟನೆ ಆ ಗೊಲ್ಲನೆ ಈ ಸಮಯದಲ್ಲಿ ಬಂದಿದ್ದರೆ ಅವರಿಂದ ಸೋರ ನಾನೇ ನೋಡುತ್ತಿದ್ದೆ ಆ ಕೃಷ್ಣನ ಕಾಲು ಹಿಡಿದು ಬ್ರಹ್ಮಣ ಶಿವೈತಿದ್ದೆ ಅವನ ಉದರವನ್ನು ಚೀಳಿ ಅವನ ಏಜದಲ್ಲಿ ನಾಟಕವಾಡುತ್ತಿದ್ದೆ ಎಲ್ಲ ಪಶುವೆ ನಿನ್ನ ಹೆಸರು ಹೇಳಿಕೊಳ್ಳುವುದಕ್ಕಾಗಿ ಕೋಣನನ್ನು ನಂಬುದಕ್ಕಿದ್ದಬ್ಬರು ಈಗ ಕೃಷ್ಣ ಭೀಮ ಮಾಡುವ ನಿನ್ನ ನಿರ್ನಾಮ ನಂತರ ಆ ಕಳ್ಳ ಕೃಷ್ಣನ ಕಾಲು ಹಿಡಿದು ಎಳೆದು ಶಿರವನ್ನು ಕಳೆದ ಜೀವಂತಕರ ಸೀಮೆಯ ದಾರಿ ಹಿಡಿಸುತ್ತೇನೆ ಬಾರನೇ ಹುಡುಕೋದರ ಬಂಡ ಭೀಮನೇ ನನ್ನ ಹೆಂಡತಿ ಮುಟ್ಟಿ ಎಳೆದಾಡಿದಾಗ ನೀನು ಕಂಡಿರುವೆ ಇಲ್ಲವಾದರೆ ನಿನ್ನ ಗಂಡ ಇಬ್ಬರವೇ ಏ ಬುಡ ಹೀರ ಬಂಡೆಯ ಮೂರಿ ನಿನ್ನ ಪ್ರಚಂಡ ಕೂದಲು ಹಿಡಿದು ಎಳೆದುಕೊಂಡೋಗಿ ಕಂಡಂತೆ ಬಲವನೆಂಬ ಹಣ್ಣಯ್ಯನ ಒತ್ತು ಕಡೆಗೆ ನಾಲಿಗೆ ಕಳೆದುಕೊಂಡು ಸಾಯುವಂತೆ ಬಂಡೆಯ ಬೆತ್ತಿ ಮುಷ್ಟಿಯಿಂದ ಬತ್ತಿ ಸೆಗರಿಯ ಪ್ರದೇಶಿಗೆ ಮುಚ್ಚನೆ ಮಾಡಿ ಹಂದಿನಿಂದ ಇಂದಿನವರೆಗೆ ಎಲ್ಲ ಹೃದಯಗಳು ತುಂಬಿಕೊಂಡಿದ್ದ ರಸವ ಚಟ್ಟಟ ಎಂದು ಕೌರವರ ವಂಶವನ್ನು ಮುಂಬೇರಿಸಿ ಭಸ್ಮ ಮಾಡುವವರು ತತ್ಕಾವರು ಸಣ್ಣಗಾಗವರೇ ದುರ್ಬಲ ಹತಮ ಬಳಿಯೇ ಕರ್ಪುರಾರಿಗೆ ನಿಂದಿಸಿದ ನಿನ್ನ ಒಬ್ಬನಿಗೆ ಅಲ್ಲ ನಿನ್ನ ಬಳ್ಳಿಗೆ ಹಬ್ಬಿದ ಬಲವಂತರಿಗೆಲ್ಲ ಬಳಿಯ ಕ್ಷಣದೊಳಗೆ ಏನಾಗುವುದ ನೋಡ್ಕೋ ಯಾತ್ರನ ಮುಂದೆ ಬರೆದ ಚಿನ್ನಾಟ ಮಾಡಿದಂತ ಹಾಡಿ ವಿನೋದದಿಂದ ಕನ್ನಡವನ್ನು ಕಳಿಸಿದಂತೆ ಎಲ್ಲ ಬೇರೆ ಬೇರೆ ಬರುವಿಯ ಬಂದ ನೀನಂತ ಬಲ್ಲದನಾದರೆ ಛತ್ರದಿಂದ ನೆತ್ತೆ ಬಡಿಸಿಕೊಂಡ ಪುಟ್ಟ ಬಾಲಕನಾದ ಅಭಿಮಾನವರನ್ನ ವೈರಿಗಳ ಸಮ್ಮುಖಕ್ಕೆ ತಪ್ಪಿ ಬಂಡ ನೀನೀಗ ಪರಾಕ್ರಮವಂತನಾದರೆ ವಿರಾಟ ನಗರದ ನಾರಿಯರಂತೆ ಪಾಕವ ಮಾಡಿ ಸರ್ವರಿಗೆ ನೀಡಿ ಎಂಗಳ ತಲೆಗೆ ಬಟ್ಟವರಿಗೆ ಕೊಂಡರೆ ಅದಕ್ಕೆ ಶತ್ರಿಗೆ ಸಂಭವರು ಪ್ರಾಣವಾದರು ಇನ್ನೊಬ್ಬರಿಗೆ ಕರವಟ್ಟುವರೇ ಹದಮ ನೀನಿಂತ ಶಕ್ತಿವಂತನಾದರೆ ಲೋಕಚಕ್ರ ನಗರದಲ್ಲಿ ಭಿಕ್ಷವನ್ನು ಬೇಡಿಕೊಂಡು ತಿಂದಿದ್ದಾತಕ್ಕೆ ಬಂಡ ಎಬ್ಬಲೆಗೆ ಕುರಿ ಬಂದು ತಪ್ಪಿದಂತೆ ಎನ್ನ ಮುಂದೆ ತಪ್ಪಿಸಲು ಮುಪ್ಪಿಸಿ ಬದಲಾಡಿದರೆ ಈ ಸದ್ಬಲವಂತರ ಗರ್ಭದ ಮೇಲಿದ್ದ ಒಂದು ರೋಮವಾದರೂ ನಡೆಯಲಿಕ್ಕಿಲ್ಲ. ವಾಯುಪುತ್ರ ನಮ್ಮ ಬಂಡ ನೀನಿಷ್ಟು ಬಾಳಿದ್ದೆ ಕಣ್ಣ
ಸಮಯವನ್ನು ಅರಿತು ಬಣ್ಣತನದಿಂದ ಬಗ್ಗಿ ಎಂಬತ್ತು ಸಾಯಲೆಂದು ಆ ಕೌರವಮ್ಮ ಹಲವರಿಗೆ ಬಣ್ಣನೆಂಬರು ಸಲ್ಲವಲ್ಲವೇ ಸಲ್ಲವಲೇನು ಪಾಪ ಬಾಪರೆ ಈ ಭೀಮನ ಹಾಗಲೇ ಹೊರಗಿನ ಮನೆಯ ಮೊತ್ತಿ ಕಡೆಗೆ ಎಲ್ಲರನ್ನು ಒತ್ತುಕೊಂಡು ಹೊರಗಿಸಿ ಆ ಹತ್ತಿರಸಿ ಈ ಗಣದ ಆಪೇಕ್ಷೆಯನ್ನು ತೀರಿಸಿಕೊಳ್ಳುತ್ತಿದ್ದೆ. ಎಲೆ ಈ ಬಂಡ ಧರ್ಮರಾಯನಿಯನ್ನು ಸಾಧ್ಯ ಮಾಡಿದ ಕಾರಣ ಇಲ್ಲಿಯವರೆಗೆ ತಡೆದ ಬಂಡೆ. ಎಲೆ ವಿಶ್ವಾಸನ ನಿನ್ನ ಮಂಡಿಗೆ ಎಂದೋ ಚಂಚಗಾರ ಕೊಟ್ಟಿರುವೆ. ಈ ನಿನ್ನ ಪಿಂಡವನ್ನು ಉಳಿಸಿಕೋ. ಹುಟ್ಟಿದ ಹಾರಪ್ಪ ರಾಜ ಬಂಡತನವನ್ನು ಮಾಡುತ್ತಾ ಬಂದು ಈ ಗಂಡಿನಲ್ಲಿ ಭೀಮನಿಗೆ ಬಂಡನನ್ನುವಿಯ. ಹೌದು, ಈ ರಣಮಂಡಲದಲ್ಲಿ ಬಂಡರಾರನ್ನುವುದು ಹೀರಮಂಡಲಕ್ಕೆ ಅಕ್ಷಣದಲ್ಲಿ ತಾನೇ ಜಯಿಯುವುದು. ನನ್ನ ವೆಚ್ಚಕ್ಕೆಲ್ಲವೇ ಬೆಟ್ಟ ಮುಗಿಲಿನ ಅದೃಷ್ಟ. ಮೂಡನಾದ ಭೀಮ ಮೂಡನಾದ ವಿಶ್ವಾಸಂತ ತನವರ ಮುರಿಯಲಕ್ಕೆ ಮತ್ಕಾರದಲ್ಲಿ ಸರ್ಕದವರಿಗೆ ನೋಡುವಂತೆ ಚೀರಛತ್ರವಾಯು ಒದ್ದಾಡುವುದು. ನೀನು ಮಲ್ಲ ಯುದ್ಧಕ್ಕೆ ಅನ್ನುವ ಒಂದು ಮಾತಿನ ಮನಸ್ಸು ಉಲ್ಲಾಸವಾಯಿತು. ಈ ಮಲ್ಲ ಯುದ್ಧದ ಕಲ್ಲನ್ನಾದರೂ ಪಿಡಿದು ಈಚೆಗೆ ತೋರಣ ಮಾಡುವ ಬೆಳೆಗೆ ಈ ವೀರ ದುಶ್ಯಾಸನಿಗೆ ನಿನ್ನ ತನುವರಿಯನ್ನು ನಿಲ್ಲುವುದೇನೇ ಬಣ್ಣ. ವೀರಮಂಡಯನ್ನೂರಿ ರಣಮಂಡಲದ ಹಾರಿ ದುಂಡಾದ ಉತ್ತಂಡ ಪುಂಡರಿಗನ ಆಕಾಶ ಮಂಡಲಕ್ಕೆ ತಿರುವನ. ನೀನು ತಂಡಗಲಾದರ ಗಟ್ಟಿಸಿ ನಿಂತು ಎತ್ತಿದ ಮುಂಗೆಯನ್ನು ಪಿಡಿದಿದ್ದರೆ ನೀನು ಉಂಡಿದ್ದು ಸಾರ್ಥಕವಂತೆ. ನಿನ್ನ ಭೂಮಂಡಲಕ್ಕೆ ತಡವೇ ತಕ್ಷ ಪಾರಲೆ ಉರುಗದರ ಪುರ ಬಂದ ಭೀಮನೇ ತನ್ನ ಮೂರ್ತಕ್ಕವನನ್ನು ಬಾಳು ಪಡೆದು ಕಾಲ್ಗೆ ಮುಷ್ಟಿಯಿಂದ ಬಿಡಲು ಕೈಯನ್ನು ಬಿಡಿದೆ. ಮೂರು ಲೋಕ ಸುತ್ತಿ ಕಂಡು ಬಂದರೆ ಬಿಡುವಲ್ಲೇ. ನೀನು ಅಂತ ಸೂರನಾದರೆ ಬಿಡಿಸಿಕೊಂಡಿರುವ ಒಳಬವರಸಿನ ಬಣ್ಣ. ಇದು ಒಂದು ವೇಳೆ ಬಿಟ್ಟಿರುವನು ಎಲ್ಲ ಮುಂದೆ ಹಿಡಿದರೆ ವಿಶ್ವಾಸನ ದೀರ್ಘ ಪೌರಸದಿಂದ ನಿಮಗೇನು ಫಲ? ಈ ಮತ್ಕಾರದಲ್ಲಿ ಸ್ವರ್ಗದವರಿಗೆ ತಪ್ಪರಿಗೆ ಕುಪ್ಪಳಿಸಿ ಎತ್ತಿದ ಮುಂಗೆಯನ್ನು ಗಟ್ಟಿಗೆ ಹಿಡಿವೆ. ಬಳಚಾಲಿಗೆ ಅದರ ಬಿಡಿಸಿಕೊಳ್ಳುವಿಗ, ಇಲ್ಲವಾದರೆ ನೀ ಶರಣಾಗತನಾಗುವಿಗ. ಬಂಡ ನೀನ್ಯಾವ ಗಂಡ ಸೋಲಂಡ ತಿಂಡಿ ಬೋಧನೆ ನೀನು ಬಿಡುವ ಬಲವರ್ತಿಯಾದಕ್ಕೆ ಏ ಬುಡ ಏ ಅದಮ ಎಲ್ಲ ರೋಮ ಸಹ ನಡೆದದು. ಬಾಪ್ರ ಏ ಮುಡ್ಕ ಹದಮ ಒಳ್ಳೆ ಇಡಿಗಟ್ಟಿಗೆ ನಮ್ಮ ಕೆಳಗೆ ಕೆಲವ ಮುಡಿಕೊಂಡು ಒಳ್ಳೆ ನೋಡಿಕೊಂಡೆ. ಏ ಬುಡ ಹದಮ ನಿಲ್ಲೆವರಿಗೆ ಹೊತ್ತ ನಿಂತುಕೊಂಡೆ. ಇದು ಎಲ್ಲ ಚಿನ್ನಾಟ ವೀರ ಮಂಡಳಿಗರು ನೋಡಿ ಆಚರಣೆ ಹೊಂದುವ ಸಮರನಾಟ. ಈ ಮುಕುಂದರ ಮಾಯನಾಟ ಸಾಕು. ಒಳ್ಳೆ ಒಂದೇ ಬೇಕು. ಈ ಬಂಡ ಹದಮ ಪಕ್ಕರ ಪುಂಡರೀಕದೊಳ ವಸತಿ ತಿರ್ಪರ್ತವರದ ಶ್ವಾಸನ ಬಾಡಿಯನ್ನು ಕದಲ ಎಲೈ ಮತ್ ಕ್ವಾಣನಂತ ತಲೆ ಎತ್ತಿದ ಭೀಮ ನಿನ್ನ ನೆತ್ತಿಗೆ ಮರಡವಾಳ ಮಾಡಿ ಭೂದೇವಿಗೆ ದೇವಲ್ಲ ಇದ್ದದ ಕೆಡೆ ಇದ್ದಿದ್ದರೆ ರಾಷ್ಟ್ರನಿಗೆ ಹುಟ್ಟಿದವನಲ್ಲ. ಪದ್ಮಗಂಧಿಗೆ ನಾನಲ್ಲ ಸೂರ್ಯಚಂದ್ರ ಸಾಕ್ಷಿಯಾಗಿ ಭೂದೇವಿ ಸಾಕ್ಷಿಯಾಗಿ ಕೋರಕಟ್ಟೆ ಮಾಡಿದೆ. ಭೀಮ ಈ ನೇಮಕ್ಕೆ ಮನಗಡುವಿಗ, ಇಲ್ಲವಾದರೆ ಶರಣಾಗತನಾಗುವಿಗ. ಈ ಬಣ್ಣದ ಶ್ವಾಸನ
ಬಂಡ ಭೀಮನೇ ಓಹೋ ನಿನ್ನ ಬಂಧದ ನುಡಿಯನ್ನು ಕೇಳಿ ನನ್ನ ಮಗಳು ಬಹು ಹರ್ಷವಾಯಿತು. ಕೂಡ ಅದಮ್ಮ ಒಳ್ಳೆಯ ಮೂರು ಮುಟ್ಟಿಗೆ ಸಹಿಸಿದ್ದೇನಾದರೆ ನೀನು ಎಲ್ಲ ಮೂರು ಮುಟ್ಟಿಗೆ ಕಾಲದ ಪಟ್ಟಣಕ್ಕೆ ತಪ್ಪದ ಹಿಡಿದು ತೊಡವೆ ಈ ಸೃಷ್ಟಿಗೆ ಶಿವಲಿಂಗ ಮೂರ್ತಿ ಕೀರ್ತಿನ ದೋಷ ನನಗೆ ಸಂಕಟ ಸರಲಿ ಕೇಳಿಗೆ ಎನ್ನ ಪ್ರತಿಕ್ರಿಯೆ ಬಣ್ಣದ ಶ್ವಾಸನ ಕ್ಷೇತ್ರದಿಂದ ನಮಸರಣ ಎಂತ ಪ್ರತಿಜ್ಞೆ ಇದು ಇದ್ದವೇ ಈ ಭೂಮಿಯಲ್ಲಿ ಜನಿಸಿದಂತಾಗಿತ್ತು. ಎಂತ ಪರಿಯುದ್ಧವು ಯಾ ಯುಗದಲ್ಲಿ ನಡೆದಿಲ್ಲ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಈ ಭೂಮಿ ಆಕಾಶಕ್ಕೆ ತಲೆಕೆಳಗಾಗಿರುವುದು ಕಾಲದ ರುದ್ರ ನಿರ್ಮಿಸಿದಂತೆ ಉಭಯರು ಬಂಧ ಮಾಡಿ ಆರ್ಭಟಪ್ಪ ಈ ಯುಗದಲ್ಲಿ ಒಬ್ಬರಾದರೂ ಗೆದ್ದಿದ್ದರಾಗಿ ತನ್ನ ಇಬ್ಬಾಗಲ ಆಗಲೇಬೇಕು. ಏನಿವ ಬಂಧಂ ಗೈವ ಮೃತ್ಯುಗಳ ಕುಡಿದಾಡುಗಳು ಸರ್ವರು ಕೇಳಿದಿರಿ. ಭೀಮಸೈನ್ಯನ ಏನು ಬಲಹೀನನಾಗಿ ಕಂಡು ಬಂದರೆ ಪಾಂಡವರ ಬೆಂಬಲಕ್ಕೆ ಹೋಗಬಾರದು. ಹಾಗೆಯ ದುತ್ವಾಸನ ನಿರ್ಲಕ್ಷ್ಯನಾಗಿ ಕಂಡು ಬಂದರೆ ಕೌರವರ ಬಲಕ್ಕೆ ಹೋಗಬಾರದು. ನಿಂದು ಬರೇ ಬಾಯಿಂದ ಬಲ ಕೊಡಬೇಕಿಲ್ಲದೆ ಕೈಬಲಕ್ಕೆ ಹೋಗಬಾರದು. ಸರ್ವರು ಕೇಳಿದಿರಿ. ಈಗ ನಿಮ್ಮಿಬ್ಬರಿಗೆ ಮೃತ್ಯುವನ್ನು ಪ್ರಾರಂಭವಾಗಲಿ. ಬಂಡ ಭೀಮನೇ ವೀರ ಬಂಡೆಯ ಮೋರೆ ಕುಳಿತುಕೊಳ್ಳವೆ ನಿನ್ನ ಪ್ರಚಂಡ ಮುಷ್ಟಿಯಿಂದ ಬಡಿವಂತರಾದ ಖಂಡಿಯ ಬಣ್ಣದ ಶ್ವಾಸನ ಜ್ಞಾನಹೀನನಾದ ಭೀಮ ಎನ್ನ ಮುಷ್ಟಿಗೆ ಪ್ರಾಣಕ್ಕೆ ನಿನ್ನ ಗೋಣ ಹೃದಯಕ್ಕೆ ಅಪ್ಪಚ್ಚೆ ಆಗುವಂತೆ ಗಟ್ಟಿಗೆ ಆರು ಬಡ್ಡಿಗೆ ಕುತ್ತವೆ ಕುಳಿತುಕೋ ಭೀಮ ಮಾಡುವ ನಿನ್ನ ನಿರ್ನಾಮ. ಬಂಡ ಭೀಮನೇ ನೀನು ಮುಟ್ಟಿದ ಮುಷ್ಟಿಗೆ ನವಳ ಬಂದು ತಲೆ ಮೇಲೆ ಹಾರಾಡಿದಂತಾಯ್ತು. ಒಂದು ಗುತ್ತಂದು ಕಾರ್ಯ ಆಯ್ತು. ಇನ್ನು ಎರಡನೇ ಗುತ್ತು ಪ್ರಾರಂಭವಾಗಲಿ. ಜಾಗೃತಿಯಿಂದ ಬುದ್ಧವಂತರಾದ ವಿಶ್ವಾಸನ ನಡೆಯಲಿ ಮುಂದಿನ ಕದನ. ಏನಿದು ಆಶ್ಚರ್ಯ! ಈ ಮುಷ್ಟಿಗೆ ಬಡತಕ್ಕೆ ಕರ್ಕಟಕ ಕಲ್ಲಾದರೂ ಇರಲಿ. ಈ ಶಿಷ್ಟಾಚಾರವನ್ನು ನೋಡು ಅದಮ ನೋಡು ಒಡಿಯುವ ಅದಮ ಓಡಿಯುವ ಪರಕ್ರಮ ಅದಮ ಆಯಿತು ನಿನ್ನ ಸವರಿಗೆ ಇಷ್ಟೇನೇ ನಿನ್ನ ಸಾಹಸವು. ಕೂಸುಗಳೆಲ್ಲಕ್ಕೆ ತಲೆಯ ಮೇಲೆ ಇಟ್ಟಂತಾಯಿತು. ಇನ್ನೂ ನಿನ್ನ ಮೂರು ಮುಷ್ಟಿಗೆ ಪ್ರಾರಂಭವಾಗಲಿ. ವಿಶ್ವಾಸನ ಮುಗಿದಿಲ್ಲಿಗೆ ನಿನ್ನ ಕದನ. ಏನಿದು ಸರ್ವರಿಗೆ ನಗುವಂತಾಯ್ತು. ಎನ್ನೆ ಪ್ರಯತ್ನವಾದರೂ ಇವನ ಮೂರ್ಛವಾದರೂ ಎಲ್ಲಿಗೆ ಕೆಲವೇ ದೊರಕದೋಯಿತು. ಸಿಡಿದು ನೋಡ ಆರ್ಭಟಿಸಿ ಈ ಕಡೆ ಮುಷ್ಟಿಗೆ ಗಬ್ಬೆಗೆ ತನ ಇಬ್ಬಾಗದಂತೆ ವೀರಬಬ್ಬಳನ್ನಿಟ್ಟು ಒಡಗಿವೆ. ಸರಿದಿಗೋ ಭೀಮ ಮಾಡುವ ನಿನ್ನ ನಿರ್ನಾಮ. ವಿಶ್ವಾಸನ ಎಲೆ ಹತಮ ಆಯಿತು ನಿನ್ನ ಸೌರ್ಯವಲ್ಲ ಬರಲಾಯಿತು. ನಿನ್ನ ಮುಖದ ಮೇಲೆ ಬೆವರುತ್ತಿದೆ. ಇರಲಿ ಕುಳಿತುಕೋ. ಏ ಮೂರ್ಖ, ಈ ಭೀಮದ ಮುಷ್ಟಿ ಪೆಟ್ಟನ್ನು ಸೈನಿಸಿಕೋ ವಿಶ್ವಾಸನ. ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ನಿನ್ನ ದಾಸನಾದ ಈ ಭೀಮನಿಗೆ ಆಶೀರ್ವಾದ ಮಾಡು. ಅಣ್ಣ ಧರ್ಮಜ, ನಿನ್ನ ಪುಣ್ಯದ ಬಲದ ಈ ಭೀಮನಿಗೆ ನಿನ್ನ ಪಾದಕ್ಕೆ ಬಂದಿರುವುದು. ಈ ವಿಶ್ವಾಸನ ಹತ್ತಗಿತ್ತನ ಮಗ ತಿರುಗಿಸಿದೆ. ಮೌನವಾಗಿ ಕುಳಿತುಕೋ. ಈ ಭೀಮನ ಮುಷ್ಟಿಗೆ ಪೆಟ್ಟನ್ನು ತುಂಡು ಹಾಕುವಂತೆ ಬಿಟ್ಟಿವೆ. ವಿಶ್ವಾಸನ ಮಾಡಲಿಲ್ಲ. ಅಣ್ಣ ತಮ್ಮ ಬಂದವರ ಧ್ಯಾನ. ಆಹಾ, ತೆಲೆ ಮೆದಡು ಹಲ್ಲಾಡಿದಂತೆ ಆಯಿತು. ಕಣ್ಣಿನೋಡ ದೀಪ ಹಚ್ಚಿದಂತೆ ಆಯಿತು. ಮನವ ಭ್ರಮಣ ಬಂದಿತು. ಆದರೂ ಸರಿಸಿಕೊಂಡ ಗಟ್ಟಿಗಾಗಿ ಕುಳಿತುಕೊಳ್ಳುವನು. ಬಳಿವೆ ಒಂದೇ ಮುಟ್ಟಿಗೆ ಬಿತ್ತ ವಿಚಾರದಿಂದ ಕಣ್ಗೆಟ್ಟಿ
ಮಾಡಿ ಕರೆಯುವಳು. ಬೈರೇ ಈ ಮುಷ್ಟಿಗೆ ಬೆಟ್ಟನ್ನು ಸೈನಿಕರನ್ನು ಸೋದರ ಮುಗಿದಿನಿಂದ ಎಲ್ಲಿಂದ ಹಾಗಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಬಡ್ಡ ತಬಿದ ದೇಹದ ಕೀಳೆಗಳೆಲ್ಲ ಸಡಲಿದವ, ನರಗಳೆಲ್ಲ ಕುಪ್ಪೆ ಬಿದ್ದವು, ಉಂಡಿದ್ದೆಲ್ಲ ಕಾರಿಕೊಂಡು ನಾಲಿಕೆ ಕಡಿದುಕೊಂಡು ಕೋಣೆ ಎತ್ತದಂತೆ ಹಾರಿಪ್ಪದು, ದುಶ್ಯಾಸನ ಸಸಾನ ಸೇರುವಂತೆ ಉಳಿದಿರ್ಪದು. ಸಾರಥೆ ಆದಂತಾಗಲ ಎನ್ನದ ಮರಣದ ಗತಿ. ವಿಶ್ವಾಸರ ನಿನ್ನ ತಂದೆ ತಾಯಿಯ ದಾನ ಮಾಡಿಕೋ, ಇಲ್ಲವಾದರೆ ನಿಮ್ಮಣ್ಣರಾದ ಜಗತ್ಪಂಡರಿಗೆ ಹಿರಿಯರಾದರೆ ಹೇಳಿ ಕಳಿಸು, ಇಲ್ಲವಾದರೆ ಕರ್ಣ ಮಾತನಾಡಿಕೋ. ಅವು ಸಾಂಬವ ಮೂರ್ತಿ, ಅವು ಸಾಂಬವ ಮೂರ್ತಿ ನಿನ್ನ ಭಯಂಕಾರದ ಕಡಿಗಾರ ಮತ್ತು ಅವತಾರ ಬಂದಾರಕ್ಕೆ ಈ ಬೆಟ್ಟದ ಜನಗಳನ್ನು ಬೆಳಿಗ್ಗೆ ಆರ್ಭಟಿಸಿ ಗಟ್ಟಿಸಿ ಒಡೆದ ಮುಷ್ಟಿಗೆ ಈ ಹಸವನ್ನು ತುಪ್ಪಿ ಅಂತ ಬೆಕ್ಕುತ್ತವನು. ಈ ಭ್ರಷ್ಟ ಕೌರವ, ನೀನು ಬಲಿಷ್ಠರಾದರೆ ನೀನು ಬಲಿಷ್ಠರಾದರೆ ಬಂದು ನೀನು ಬಲಿಷ್ಠರಾದರೆ ಎನ್ನನ್ನು ಗಟ್ಟಿಸಿ ಮುಡಿಸಿಕೊಂಡು ಹೋಗುವ. ಕಳ್ಳರಂತ ಯಾತಕ್ಕೆ ಬಕ್ಕಿ ಬಕ್ಕಿ ನೋಡಿದೆ ಕೂಲ ಸಗೇಡಿ. ಈ ಹೊಟ್ಟೆ ಕೂಳಿಗೆ ಸೇರಿದರೆ ಸಗಣಿ ನಮ್ಮನ್ನ ಕಡಿಗಲಿ ಆದರೆ ಇವನ ಮುಡಿಸಿಕೊಂಡು ಹೋಗಬಾರದೆ. ಬೇರೆ ಮನೆಯಲ್ಲಿ ಕೂಳುತ್ತಿಂದ ಹಾಳು ಮಾಡುವ ಈ ನಿರಜಾತಿಯ ಕರ್ಣ ಗರ್ವದಿಂದ ಮೆರಿವಿದ ಅದಕ್ಕೆ ಬಂಡ ದುರ್ಯೋಧನರಿಂದ ಆಪತ್ತ ಪಟ್ಟವನ್ನು ಕಟ್ಟಿ ಪಾಂಡವರನ್ನು ಜಯಿಸೆಂದು ಕಳಿಸಿದರೆ ಹಿಂದೆ ಕೈ ಕಟ್ಟುಕೊಂಡು ನಿಂತಿರುವಿಯಾ? ತೂಯಲೈ ಕಬ್ಬಲಿಯ ಸರ್ವರು ಎದುರಿ ಮೋರಿಯನ್ನು ತಗ್ಗಿಸಿಕೊಂಡು ಹೇಗೆ ನಿಂತಿರುವರು ನೋಡು. ಪಾರ್ಥ, ನೀನುಗಳು ಅಂತ ಸಮರ್ಥನಾದರೆ ಇವನ ಮುಡಿಸಿಕೊಳ್ಳುವಿಯಾ? ಇಲ್ಲವಾದ ಹಿಂದಕ್ಕೆ ಓಡಿ ಹೋಗಿವಿಯಾ? ಈ ದೀರ್ಘದೇಹ ಮೂವಜ್ಜಗ ವೀರ ಹಚ್ಚನೊಂದರಿಗಿದೆ ಈ ಭೀಮ ರುದ್ರ ಇಂದ್ರ ಕೀಲಾದ್ರಿಯೋ ಸರ್ವನಂದ ಕಾದಾಡಿ ವೈರಿಗಳ ಶಿರಸೇನವನ್ನು ಕರೆದು ಪಾದಪದಾರ್ಥವನ್ನು ಬರೆದವನು ನಾನು ಅಥವಾ ನೀನು? ರುದ್ರನ್ನ ಮೆಚ್ಚಿಸಿ ಅರ್ಥಗಳಿಗೆ ರುದ್ರಾವತಾರವನ್ನು ಪಡೆದವನು ಏನು? ಈ ಭೂಮಿಯಲ್ಲಿಂದ ಅರವಳಿವರಿಗೆ ಆಮೇಲೆ ಏನು ಮಾಡುವಿಗೆ? ಈಗಲೇ ನಿನ್ನ ತೋಲ್ಬಲಿಮೆ ನೋಡುವೆನು. ಪರಶಿವನ ಗಾಂಡಿವ್ಯಂ ಪಡೆದು ಗಾಂಡಿವಂಶರ ಪಡೆದು ಸಾರ್ಥಕ ಏನಿದು ಪಾರ್ಥ, ನೀನೇ ಈ ರೀತಿ ಆರುತ್ತ ಭೀಮನ ಮೈ ಮೇಲೆ ಹೋದರೆ ಖಂಡಿತರ ಕೈ ಒಳಗೆ ನಗುವುದು ನಿನ್ನ ಮನಸ್ಸಿಗೆ ಅರ್ಥನನ್ನದು. ಹರಿಯತಕ್ಕ ನಾರಾಯಣ ಪರವಶನಾದ ಭೀಮನಿಗೆ ಸರ್ವರು ಕೂಡಿ ತ್ಯಾಗವನ್ನು ಮಾಡಿದರೆ ಮಸ್ತಕದೋಳ ಮನ ಮಾಡಿದ ರುದ್ರನ ಮೂರ್ತಿಯು ವಿಜಯ ಮಾಡಿದರೆ ಅವರಿವರೆಂಬುವುದು ಜೀವನ ಬಯಕೆ ಒಣಗಿತು. ನಡಿ ನೀನು ಹಿಂದಕ್ಕೆ ಅಡಿ ಪಾರ್ಥ, ನಿನ್ನ ಕಾಂಡಿಗೆ ನಿಲ್ಲಿತ್ತ. ಪ್ರಾಣಕಾಂತೆ ಎಲ್ಲ ಮಂಗಿಸಿದ ವಿಶ್ವಾಸನ ಕೆಳಗೆ ತಾಂಡವ ಮಾಡಿ ಗಂಡಿಗೆ ಭೀಮನ ನೋಡುವಂದರೆ ಶ್ರೀದೇವ ಬಂದರ ಆಲೋಚನೆ ಹಾಗೆ ವಲ್ಲವೇ. ಈಗ ನಿನಗೆ ಸಂತೋಷವಾಗಿದೆ ಮೋಹನಾಂಗೆ? ಮೋಹನಾಂಗೆ, ಈ ನಿನ್ನ ಮಾತು ಕೇಳಿ ಬಹಳ ಸಂತೋಷವಾಯಿತು. ಮನೋಹರೇ, ಸುಂದರೇ, ಆನಂದರೇ,
ನೆರವೇರಿತು ಇಂದಿಗೆ ನನ್ನ ಪಂಥ ಹಾ, ವಲ್ಲಭನೇ. ಅಲ್ಲವೇ? ಪುರುಷನು ನೀನೇ ಮಹಾಪರಾಕ್ರಮನಲ್ಲವೇ? ಹೌದು. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ಹೌದು ಸುಂದರೇ. ಮೋಹನಾಂಗ, ಮೋಹನಾಂಗೆ. ಕೆಲವು ಮೂರ್ಖನಾದ ದುಶ್ಯಾಸನ ನಾನು ತುಂಬಿದ ಸಭೆಯಲ್ಲಿ ಅಂದು ಅಣ್ಣ ಅಪ್ಪ ಎಂದು ಆಂಪರದಿ ಬೇಡಿಕೊಂಡರೆ ನನಗೆ ಸ್ವಲ್ಪವಾದರೂ ಕರುಣೆ ತೋರಿಸಲಿಲ್ಲ. ಇಂದಿಗೆ ನಿನ್ನ ಅವಸ್ಥೆ ಏನಾಯಿತು ಕೊಲ್ಲ, ಹಾಳಾಯಿತು ನಿನ್ನ ವಂಶವಲ್ಲ. ಹಾಗೆ ಕಾಲವಲ್ಲವೇ? ಹಾಗೆ ಮೋಹನಾಂಗೆ. ಎಲ್ಲ ಮಾನವ ಸೂರ್ಯ ಮಾಡಿದ ಹಾಗನ್ನರಿತು ಇವನ ಪ್ರಾಣ ತಿನ್ನವನಂದು ಎಲ್ಲ ಪ್ರಾಣದ ಬೇಡ ಹಾಕಿಲ್ಲದೆ ಎಲ್ಲ ಪ್ರಾಣ ತೆಗೆದು ತಪ್ಪಿಕೊಂಡು ನಿಂತನು. ಹಾಗೆ ಅವನು ಯಾರನೆಂದು ನೋಡಿದ ಕೂಡಲೇ ಎಲ್ಲ ಪ್ರಾಣವಾಗುತ್ತಿತ್ತು, ಮುಂದೆ ಕೊಡುವುದಿತ್ತು. ಇಲ್ಲಿಗೆ ಶ್ರೀಕೃಷ್ಣ ಅಪ್ಪನಾಗುವುದಕ್ಕೆ ನನ್ನ ಪ್ರಾಣದ ಅವದೇಶ ತೀರಿಸಿಕೊಂಡನು. ಹಾಗೆ ಬಲ್ಲವೇ? ಎಲ್ಲ ಪ್ರಾಣಕ್ಕೆ ಸಮಾನವಾದ ಪಂಥವನ್ನು ಪೂರೈಸುವನು. ಇನ್ನು ಮತ್ತೇನು ಉಳಿದಿರುವುದು? ಬೇಡವಂತರಾದ ಕನ್ಯದ ಆಸೆ, ಮತ್ತೇನು ನಿನ್ನ ಅಪೇಕ್ಷೆ? ಪ್ರಿಯನೇ, ನನ್ನ ಅಪೇಕ್ಷೆ ಏನು ಎಂಬುದನ್ನು ಕೇಳಿದೆಯಾ? ನನ್ನ ಮನದಾಸೆ ಏನು ಎಂಬುದನ್ನು ಸುಂದರೇ, ಪ್ರಿಯ, ಪ್ರಿಯನೇ, ಹೇಗೆಂದು ಕೇಳು. ಅಯ್ಯೋ, ಬಹಳ ಬಂಗಾರ ನೀನು ಹಣೆಯ ಸಿಂಧೂರ ನಿನ್ನ ಕೈಲಾದ ಗೊಂಬೆ ನಾನಯ್ಯ, ಗೊಂಬೆ ನಾನಯ್ಯ.
ಮೋಹನಾಂಗೆ ಪ್ರಾಣವಲ್ಲವೇ ಅಲ್ಲವಾ ಇದುವರೆಗೂ ನಿನ್ನ ನೋಡಿದ ಕೂಡಲೇ ಎಲ್ಲ ಹೃದಯ ಕಡೆಗೆ ಈ ನೀನಾಗುವುದು ಅಹೇ ವಲ್ಲವೇ ಇವನಿಂದಲೇ ನಿನ್ನ ಮಗ ಸಂಧಿ ಕುಂದು ಕಪ್ಪಾಗಿರುವುದು ಕಿಷ್ಟ ಸಂಪರ್ಕಿಂತರ್ಪ ನಿನ್ನ ಜಡೆಗಳ ಸೈನ ಸಂಪರ್ಕ ಇಲ್ಲದೆ ಸನ್ಯಾಸ ಮಸ್ಕದಿಂತರ್ಪ ನಿನ್ನ ಕೆಂಜಡೆಗಳು ಅತಿ ಕೋಮಲವಾಗಿ ನಿನ್ನ ತಿರುವು ಸಲ ಜಲಸಂವೇದವಿಲ್ಲದಕ್ಕಾಗಿ ಅತಿ ಕಠಿಣವಾಗಿರುವುದು ಅಲ್ಲವೇ ಇಲ್ಲಿಗೆ ನಿನಗೆ ಆನಂದವಾಯ್ತೆ ಪತ್ರಲೋಚನೆ ಮತ್ತೇನಿರೋದು ಬೇಡ ಆಲೋಚನೆ ಇದೇ ನೇಮಕಲ ಗ್ರಾಮದಲ್ಲಿ ಬಬ್ರುವಾಹನ ಪಾತ್ರ ಮಾಡಿದಂತವರು ದ್ರೌಪದಿ ಪಾತ್ರ ಮಾಡಿದ ಹಾಗೆ ಸುಂದರೇ ಎಲ್ಲ ಬಂಧವನ್ನು ಪೂರೈಸಲಿಕ್ಕೆ ಒಂದು ಮುತ್ತನ್ನು ಹಾಡು ಮುಂದೆ ಸುಂದರೇ ತಮ್ಮ ತಂದರೆ ಸಂತೋಷವರ ಆಗಿರುವುದಕ್ಕಾಗಿಯೇ ನಿನಗೆ ಈ ಸುಖದಲ್ಲಿ
ಮಾಡಿದಂತ 101 ರೂಪಾಯಿ ಮತ್ತೆ ಗುಲಾಬಿ ಹಾರವನ್ನು ಹಾರ ಮಾಡಿರ್ತಾರೆ. ಮೋಹನಾಂಗೆ ಇನ್ನಂತೆ ಹಿರಿಯವರ ಚಲ ಕಲಿಕಿದರು 13 ವರ್ಷ ತನ್ನ ಭೋಜನ ಮಾಡಿದವನು ಕಾಡೆ ಕಾಡೆ ಒಲ್ಲವೇ ಈರ ಸ್ತ್ರೀಯ ನೋಡ ನಿನ್ನ ಚಲವು ತೀರಿತಿ ನೋಡ ನೋಡ ಮೋಹನಾಂಗೆ ಬಾ ಸುಂದರೇ ಕಡೆಯ ಮೇಲೆ ಕೊಡು ಒಲ್ಲವೇ ಇವನ ರರಗಳನ್ನು ಕಿತ್ತೆ ಸರವನ್ನು ಮಾಡಿ ನಿನ್ನ ಕಂಠದೊಳಾಗುವೆ ಹಾಗೆ ಕಾಣವಲ್ಲವೇ ಇವನು ಮಸ್ತಕವನ್ನು ಬಿಟ್ಟು ತಲೆ ಬದಲಂತೈದು ಕೈಲವನ್ನು ಮಾಡಿ ಹಚ್ಚುವೆ ಹಾಗೆ ಮೋಹನಾಂಗೆ ಇವನು ದಂಡ ಬಂಧಗಳನ್ನು ಕಿತ್ತೆ ವಾಚನಿಕೆಯ ಮಾಡಿ ಬಾಚುವೆ ಅಯ್ಯೇ ಕಾಂತೆ ಇಲ್ಲಿಗೆ ನಿನಗೆ ಸಂಕಲ್ಪ ತೀರಿದೆ ಮೋಹನಾಂಗೆ ಅಲ್ಲವೇ ಈ ಭೀಮನಿಗೆ ಒಂದು ಚುಂಬನವನ್ನು ಕೊಡು ಮೇಲೆ ಕರವನ್ನಿಡು ಮಾತನಾಡು ನರಿ ನರಿ ಸುಂದರೇ ಹಂಸಂದರೆ ಜಾಗೃತಿಯಿಂದ ಇವನ ಕಾಲಗಳ ಬಿಡುವ ರಣರಾತ್ರಿಗೆ ಬಗ್ಗೆ ಬಂದಲಾಗ ಸಾರದೆ ನಿನ್ಗೆ ಭೂಪತಿ ಗೌರವ ಗೌರವ ಇದೇ ಗ್ರಾಮದಲ್ಲಿ ಮಾಲಿನ್ಯ ಕಲ್ಯಾಣದಲ್ಲಿ ವೀರವರ್ಮನ ಪಾತ್ರ ಮಾಡಿದಂತವರು
ಬ್ಯಾಂಡ್ ಮಾಸ್ಟರ್ ಕರಿಬಸಗೌಡ 201 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶ್ 201 ರೂಪಾಯಿ ಮತ್ತು ಈ ಸಾರಥಿ ಕಬಡ ನಾಟಕ ಕೃಷ್ಣನೇ ಎಲ್ಲ ಗರ್ವ ಎಲ್ಲ ಮನುಷ್ಯರು ಕಾರಣ ಮೂಡಿತು. ಸಂಧಾನಕ್ಕೆ ಬಂದು ಎನ್ನನ್ನು ನಿಂದಿಸಿ ಕಣ್ಣಿಂದ ನೋಡಿದೆಯ ಪಸವೇ ಈ ಕೃಷ್ಣನ ದಾನದ ತಿಳಿದುವೆ. ನಾನು ಪಕ್ಷಪಾತಕನಲ್ಲ, ಸೃಷ್ಟಿ ಪರಿಪಾಲಕ, ದುಷ್ಟಜನ ಶಿಕ್ಷಕ, ನಂಬಿದ ಮೊದಲ ಸ್ತ್ರೀಯರಿಗೆಲ್ಲ ಪಂಚ ಪ್ರಾಣನೂ ನಾನು, ಎನ್ನನ್ನು ನಂಬಿದ ಪಾಂಡವರಿಗೆ ರಕ್ಷಕನೂ ನಾನು, ನಂಬಿದ ನಿಮ್ಮ ವಂಶಕ್ಕೆ ಗಂಟಲ ಕಾರಣನೂ ನಾನು. ಹೇಳಿದೆಯಾ ವಂಚಕ? ನಿನ್ನ ವಂಶವಲ್ಲ ಬುಡ ಮೇಲಾಗಿ ಬುಡವರೆಗೂ ಎಲ್ಲ ತೊಂದರೆಯನ್ನು ಕೈ ಕೊಡಲು ಕಾಕಳಿಸವಲ್ಲ. ಹೇಳಿದೆಯಾ ವಂಚಕನೇ? ವಂಚಕನೇ. ಇದಕ್ಕಾಗಿಯೇ ನಾನು ನಮ್ಮ ಅಣ್ಣನಾದ ಬಲರಾಮನಿಗೆ ಬೋಧಿಗೆ ಚಂದನ ಬಿಚ್ಚಿ ಆ ದೋಷ ನಿವಾರಣಕ್ಕಾಗಿ ಅಣ್ಣನ ಮೂವರ ಪ್ರದಕ್ಷಿಣೆಗೆ ಕಳಿಸಿದನು. ನಮ್ಮ ಅಣ್ಣನಾದ ಬಲರಾಮನ ಬರೋದ್ರೊಳಗಾಗಿ ನಿಮ್ಮ ವಂಶವನ್ನು ನಿರ್ವಂಶ ಮಾಡುತ್ತೇನೆ. ಎತ್ತರಗಳ ಗೌರವನೇ, ನಾಳೆ ಇದ್ದದೋರು ಏನಾಗುವುದು ನೋಡಿಕೊಳ್ಳುತ್ತೇನೆ. ಬಿಡುನೆಲ್ಲ ಬೆನ್ನಾಡದ ಬೇಕರ ನನ್ನನ್ನು ರಣ ಹೇಳಿ ಎಂದು ತಿಳಿದಿರುವೆ ಭಾವರ. ದರೆಯಧೀಶರಿಗೆ ನಾನೇ ದುರಂದರ, ವೈರಿಗಳಿಗೆ ಮಾತ್ವಿಕ, ಸಮರದ ಶೂರನ ದಿನ ಈ ಖಾಂದಾರಿಗೆ ಕೋರ. ಕ್ಷಣಕ್ಕೆ ಶಶಿ ಭಾಸ್ಕರರ ಅಂಬರದಲ್ಲಿ ಅಡಿಗಡಿಗೆ ಕೊಂಡಾಡುವರ ಕೌರವ ಒಂಬನುಡಿಯ ಈ ಕಂಸಾರಿ ಮೋಸದಲ್ಲಿ ನೀನು ಬಲು ಛತ್ರ, ಕಪಟ ನಾಟಕ ಸೂತ್ರಧರ, ಎಂಗಳ ಚಿತ್ತ ಚೋರ. ಎಲೈ ಮೂಡ, ಎಚ್ಚರ ತಪ್ಪಿ ಹುಚ್ಚನಂತೆ ಮಾತನಾಡಿದರೆ ಸ್ವಚ್ಛವಾದ ನಿನ್ನ ನಾಲಿಗೆ ಕತ್ತರಿಸಿ ಬಿಡುವ ಭ್ರಷ್ಟ. ಅಯ್ಯೋ ಎಲ್ಲ ಸಾರಥಿ ದೇವ, ಕೆಟ್ಟಿತು ಈ ಕೌರವ ಮಹಾರಾಜನ ಸಂಪತ್ತು ಹಾಳಾಯಿತು. ಹೌದು ದೇವ. ಮನೋಲ್ಲಾಸವೆಂಬ ಮಹಾಸಮುದ್ರವು ಬತ್ತಿತಳಮಳ ಕಂಡಿತು. ಹನ್ನೊಂದಕ್ಷೋಣಿ ಸೈನ್ಯವೆಲ್ಲದಕ್ಕಿಲ್ಲದಂತಾಯಿತು. ನಂಬಿದ ವೀರರೆಲ್ಲ ಕಂಬನಿಗೆ ಸೇರಿದಂತೆ ಮಲಗ ಬಿಟ್ಟರು. ಅಯ್ಯೋ ಮಾಯಕಾರ ನಮ್ಮನ ಸಂಗತಿ ನನಗೆ ಮೊದಲ ಗೊತ್ತಾಗಿದ್ದರೆ ನನ್ನ ನಾಮವನ್ನು ನಾಮ ಮಾಡುತ್ತಿದ್ದೆ. ಹಾಗಿದ್ದರೆ ಮಾಡುವುದೇನಲ್ಲ ಇವು ಕೂಡ. ಬಲರಾಮನನ್ನು ಭೂಪ್ರದರ್ಶನಿಗೆ ಸಹ ಬಳಸುತ್ತಿದ್ದಿಲ್ಲ. ಬಲರಾಮನೊಬ್ಬನನ್ನ ಬಳಿಯಲಿದ್ದರೆ ಬಿಡುತ್ತಿದ್ದಿಲ್ಲ. ಎಲ್ಲ ಕಪಟವು ಎನಗೆ ಒಳೆಯಲಿಲ್ಲ. ಈಗ ಈ ಮಹಾಯುದ್ಧವು ಕೆಟ್ಟು ಹೋಯ್ತಲ್ಲ. ಇರಲಿ ಈ ಸಾರಥಿ ಚಕ್ರತೆಯಿಂದ ಕಲಿಕರಣನನ್ನು ಬರ ಹೇಳಿ ಸಾರಥಿ ಹೋಗಲಿ ಜಾಗ್ರತೆ. ಸೇನಾಧಿಪತಿಯಾದ ಕಲಿಕರಣನೇ, ಗಗನಂ ಮಾಡುವನಿಂದ ವಚನವು ಮುಗಿಲಂದ ಧಾತ್ರಿ ನೋಡುವುದಕ್ಕೆ ಅಗೋ ರಾಜೇಂದ್ರ ಆದಿಗಳಿವದಕ್ಕೆ ಕಲ್ಲಿಗಿಂತ ಕಲ್ಲಾದ ಕರ್ಕಶನಿಂದ ನೀವು ನೀರಾಗ ನೋಡುವುದಕ್ಕೆ ಸೇನಾಧಿಪತಿ ಕುಳಿತಿರುವಿಗೆ ಪ್ರಾಣಧರಾದ ನೀನು ಈ ವೀರಕರ್ಣನ ಪ್ರಾಣ ಹೋದ ಮೇಲೆ ನಿನ್ನ ನಿತ್ರಾಣನಾಗು. ನನ್ನ ಚಿಂತೆ ಬಿಡು ದುರ್ಯೋಧನ, ಯಾತಕ್ಕೆ ಮಾಡಿಯೋ ಆಲೋಚನ. ಅಯ್ಯೋ ಕರ್ಣ, ಹೇಳಿ ಹೇಳಲಿ ಅದೇನ ರಾಜೇಂದ್ರ? ನಂಬಿದ ಬಲರಾಮನಂದಿದ್ದರೆ ಈ ಮುಕುಂದನಷ್ಟು
ರಾಜೇಂದ್ರ ಓ ಸೇನಾಧಿಪತಿ ನನಗೆ ದಳಪತಿ ಪಟ್ಟವನ್ನು ಕಟ್ಟಿರುವಿಗೆ ಹಿಂದಿನ ಕಾಲದಲ್ಲಿ ಸ್ಥಳವನ್ನು ನೋಡು ವೀಕ್ಷಕ ತಿರ್ಪ ಐವರ ಮಸ್ತನ್ನು ಅರಿತು ಚಂಡಾಡುತ್ತಾ ಜವನ ಆಶ್ಚರ್ಯ ಪಡುವಂತೆ ಹೊಡೆದಿದ್ದರೆ ಸೂರ್ಯನಂದ ನೆನೆಸಿದ ಸಾರ್ಥಕವೇನು ಕೌರವ ನೋಡಿ ಈ ಕಲಿಕರನ ಭುಜಬಲವ ಸೂರ್ಯನಂದನ ಅಹೋ ದುರ್ಯೋಧನ 21 ದಿವಸದ ಪಾಂಡವರ ದೇಸಿ ಕೈ ಚಪ್ಪಾಳ ಹೊಡೆದ ದರ್ಪದೊಳ ಬೆಳೆದಿದ್ದ ಈಗಲೇ ಕಾಣುವುದು ಅವೆಲ್ಲ ಮಣಿದಿತ್ತು ಈಗ ತಲೆ ಎತ್ತಿದ ವೀರನು ನಿನ್ನಪ್ಪನ ಉಳಿದಿರಬೇಕು ಇನ್ನು 5 ದಿವಸದೊಳಗಾಗಿ ಪಾಂಡವರನ್ನು ಕೊಲ್ಲಬೇಕು ಕರ್ಣ ಇದಕ್ಕೇನು ಹೇಳುವ ಆಲೋಚನೆ ಅಹೋ ಕೌರವೇಶ ಓ ಭಾನುನಂದನ ನಾಡ ದೀಪ ಕಾಲಗಚ್ಚಿನ ತಿರುಪಲಿನ ಮುಖವು ಕಾಣದಂತೆ ಮಾಡಿಕೊಂಡ ಕೈಯತ್ತಕ್ಕೆ ಈ ಎಡಿತನವನ್ನು ಬಿಟ್ಟು ನಿನ್ನ ಮನದೊಳು ದೇವಿಯಂತಾಳು ಇಂದಿನ ರಣಮಂಡಲಗಳ ಬಂಡರ ಮಂಡಗಳನ್ನು ಚಂಡಾಡುತ್ತಾ ಬಂದು ನಿನ್ನ ಶರಣ ಪುಂಡರೀಕೇಶನ ಮಂಡಗಾಣಿಕೆ ನಿಟ್ಟು ಇದುವರೆಗೆ ನಿನ್ನ ಉಪ್ಪು ತಿಂದಿದ್ದು ಸಾರ್ಥಕಗೊಳಿಸಿದ್ದರೆ ನೀನು ಕೇಳು ಪೌರುಷ ತಾಳು ನಿನ್ನ ಮನದ ಸಂಕೋಚವನ್ನು ಹೇಳು ಅಹೋ ನೀನು ವೀರ ಪಡಿಯಂ ಸಿದ್ಧ ಮಾಡು ಸಾರಥ್ಯ ಹತ್ತು ಜಾಗ್ರತೆ ನಿನ್ನಿಷ್ಟದಂತಾಗಲ್ಲ ದೇವ ಅಲ್ಲಿ ಬಿಟ್ಟು ನನ್ನ ಕೂಡ ಇಲ್ಲಿಂದ ಮಾತಾಡಕ್ಕೆ ಸಮಯವಲ್ಲ ಇಲ್ಲ ನಿಲ್ಲದ ನಿನ್ನ ಅಂತಃಪರಕ್ಕೆ ತೆರಳುವಂತ ಜಾಗ ನಾರೀ ಯಾರು ಅಂತ ಕಾಂತೆ, ನಾನು ಅಂತಃಪುರಕ್ಕೆ ಹೋಗಲು ಬಂದಿಲ್ಲ. ಹೌದು ಸುಂದರಿ ನೀನು ನನ್ನನ್ನು ಮರೆತು ಎಲ್ಲಿ ನೋಡ್ತಿದ್ವಿ? ಸುಂದರಿ ನಾನು ಪಾಂಡವರನ್ನು ನಡನೆ ಇದ್ದಕ್ಕೆ ಹೋಗುವನು ಪ್ರಿಯ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಸುರವೇರ ಮಹಾವೇರ ಸುರವೇರ ಮಹಾವೇರ ಜಲ್ದಿ ನಿನ್ನಲಿ ಪಯಣ ಜಲ್ದಿ ನಿನ್ನಲಿ ಪಯಣ ಸುರವೇರ ಪ್ರಿಯ ಸತಿಯಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ನೇನು ಧನುರ್ಧಾರಿಯಾಗಿ ಪ್ರೇಮದಲ್ಲಿದೆ ಕಾಂತ ಗುಣವಂತ. ಅಹೇ ಪ್ರಾಣ ಕಾಂತೆ ಇತಿಹಾಸಕ್ಕೆ ಪ್ರಾಂತೆ ನಿಶ್ಚಿತನಾಗಿ ರಣ ತಡೆಯದಳ ವೈರಸನ ಹತ್ತಿರ ಪ್ರಾಣ ಬಿಟ್ಟು ಸುಂದರ ವಿಭ್ರಮಣ ಪಂಥದಳಂತೆ ಸಮುದ್ರೋಪಮಾನವಾದ ದಳ ಮತ್ತೆ ದಳ ಬಂದು ಗರ್ಭವಾಗಿ ಈ ಮಹಾತ್ಮದ ಕಳೆಯಲ್ಲ ಅರ್ಜುನ
ಸರಿಯಲ್ಲ ಸುಂದರಿ. ಕಾಂತ ಕಾಂತೆ, ಸೊಮ್ಮನೆ ನಿನ್ನ ಪಂಥವನ್ನು ಬಿಟ್ಟು ನಮ್ಮ ಹರಮಂತ್ರಕ್ಕೆ ಹೋಗು ನಡಿಕಾಂತ ಬರುವಂತ ಏನಲ್ಲೇ ನೀನು ನಿಲ್ಲ ಎನ್ನ ನುಡಿ ಅಂತ ಹೇಳಿ ಎನ್ನ ಮನವನ್ನೆಲ್ಲ ಕನ್ನಡವಾಯಿತು. ಅಯ್ಯೇ ಸುಂದರಿ, ಎನ್ನ ನಂಬಿದ ದುರ್ಯೋಧನ ಧನವನ್ನು ದಾನ ಮಾಡಿ ತ್ಯಾಗದಲ್ಲಿ ಕರ್ಣನೆಂದು ನೆನೆಸಿಕೊಂಡು ಇದೇನೆಂದು ಮಂಡನೆಟ್ಟಿದ್ದಾಳೆ. ಎನ್ನ ಮಾತನ್ನು ಕಳೆದನೆ ಅಯ್ಯೇ ಹಿಂದುವದನೆ ಇಂತಹ ಪ್ರಾಣ ಪ್ರಿಯನಾದ ಗೌರವ ಮಹಾರಾಜನು ಎನ್ನ ನಂಬಿ ಈಗಿದ್ದವರು ಕೈಗೊಂಡಿರುವೆನು. ನಿನ್ನ ಮಾತು ಕೇಳಿದರೆ ನಂಬಿದ ಗೌರವನ ಬುದ್ಧಿಯ ಕೈಗೊಂತಾಗಲಿಲ್ಲವೇ ಸುಂದರಿ. ಶಕ್ತಿಗಳು ಪ್ರಾಣಗಳು ಆಸೆ ನೀಡಿರುವರೆ ಪ್ರಾಣ ಪಕ್ಷ ಮಾಡಿದರೆ ಕೆಲವೊಬ್ಬಗಳು ಏನಾಗಿ ಬೇರೆ ನರಕ ತೆಗೆದಾಗುವುದು. ಮಾತನಾಡಿದ ಅಂತಃಪುರಕ್ಕೆ ತಂದು ನಾನು ಬುದ್ಧಿಗಳನ್ನು ನೀನು ಬರುತ್ತಾಳೆ. ನನ್ನ ಮಾತಿನಿಗಿಂತ ದುರ್ಯೋಧನ ಮಾಂಸ ಹೆಚ್ಚಾಯಿತೆ. ಒತ್ತು ಕಿರೀಟ ಸುಂದರಿ. ಕಾಂತೆ ಹೋಗುವೆಯ? ಹೌದು ಸುಂದರಿ. ಹೇಳ ಪ್ರಿಯ, ನೀನು ಎಷ್ಟು ಹೇಳಿದ್ರೆ ಈ ಕಲಿಕರನ್ನು ಕೇಳೋದಿಲ್ಲ ಸುಂದರಿ. ಸುಂದರಿ ಹೇಳುವನೆ ಕೇಳು. ಏನು ಚೆನ್ನಾಗಿ ಹೇಳು. ಕಾಂತ ಬೇರೆಯಲಾಗಿದೆ ಇಲ್ಲನವಾಗಿದೆ ನಾನೆಲ್ಲ ಜಯಸಿದೆ ಜಯಗವಾನು ಒಂದಾಗೆ ಒಂದಾಗಿ ಆಮೇಲೆ ಆಮೇಲೆ ಏನಾಗುವುದು ಸುಂದರಿ. ಅಹೇ ಪ್ರಾಣಕಾಂತ, ಪ್ರಾಣಕಾಂತೆ, ಆ ದುರ್ಯೋಧನ ಏನೋ ಸಂಚು ಮಾಡಿ ನಿನ್ನನ್ನು ಕಳಿಸಿರಬಹುದು. ಹೌದು ಸುಂದರಿ. ದುರ್ಯೋಧನ ಮಾತನ್ನು ನೀನು ಸರ್ವತ ಕೇಳಬೇಡ ಕಾಂತ ಗುಣವಂತ. ದುರ್ಯೋಧನ ನನ್ನ ಪ್ರಾಣ ಸಕಲ ಸುಂದರಿ. ಅಹೇ ಪ್ರಾಣಕಾಂತೆ, ಪ್ರಾಣಕಾಂತ ಹಿರಿಯಪೆಚ್ಚ ಪ್ರಾಂತೆ ನಿಶ್ಚಿತವಾಗಿ ನನ್ನ ಧಡಿಯದಾಳ ವೈರಾಸಿನ ಹತ್ತಿಗೆ ಪ್ರಾಣ ಬಿಟ್ಟಿದ್ದಾದರೆ ತೀವ್ರ ಸ್ವರ್ಗವಲ್ಲಿದೆ ಹಿನ್ನೆಲ್ಲಿರುವುದು. ಹೇ ಪ್ರಾಣಕಾಂತೆ, ಪ್ರಾಣಕಾಂತ ನಿನ್ನ ಹೃದಯ ಶಾಂತವಾಗಿದ್ದರೆ ನಾನು ವೈರಾಸನ್ನು ಜಯಿಸಿ
ಮಾರ್ಗದಿಂದ ಹೋಗಿ ಬಾಕ ಅಂತ ನೀನೇ ಬಲವಂತ. ನಿನ್ನಿಶ್ಚಯಕ್ಕಾಗಲಿ ಸುಂದರಿ ಕಮಕಂದರೆ ನಮಸ್ಕಾರಕ್ಕೆ ವೇಳೆಯಲ್ಲ, ನಲ್ಲರ ಕೂಡ ಇಲ್ಲಿ ನಿಂತು ಮಾತನಾಡಕ್ಕೆ ಸಮಯವಲ್ಲ. ಇಲ್ಲಿ ನಿಲ್ಲದ ನಿನ್ನ ಅಂತಃಪುರಕ್ಕೆ ತೆರಳುವಂತೆ ಕೇಳ ನಾರಿ ವಯ್ಯಾರಿ. ಅಂತ ಆಚೆ ನಾನು ಹೇಳಕ್ಕಾಗಿ ಬರ್ತಿರುವುದಂತೆ ನೀನು ತಿಳಿದುಕೊಂಡಿರುವೆಯಾ? ಹೌದು ಸುಂದರಿ. ಅಯ್ಯ ಪ್ರಿಯೆ, ನನ್ನನ್ನು ಬಿಟ್ಟು ಹೆಣ್ಣಿನಪ್ಪ ಹೋಗುವೆ ಪಾಂಡವರಿಗೆ ಯುದ್ಧಕ್ಕೆ ಹೋಗುವುದು ಸುಂದರಿ. ಅಂತ ಆಚೆ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಆಹೋ ರಮಣ, ಸಂದನದ ಬಾಣಗಳನ್ನು ಪಡೆದು ಇಲ್ಲಿಗೆ ಹೋಗುವೆ. ನೆಲ್ಲನೆಲ್ಲನೆಲ್ಲ ಸತಿ ಆಲೆಯಿಂದ ಮುಂದೆ ತಿಳಿಸಕಾಂತ ಗುಣವಂತ. ಅಯ್ಯೇ ಪ್ರಾಣಕಾಂತೆ, ಯಾಕಂತ ಪ್ರಾಂತೆ? ನಿಶ್ಚಿಂತರಾಗಿ ರಣದಳಿಯದಳ ಬಂದು ಗರ್ಭವಾಗಿ ಈ ಮಹಾತ್ಮದ ಬಯಣದಲ್ಲಿ ಎಂದು ನಿರ್ಭಯಿಂದ ಕೇಳಿಯಲ್ಲ. ಏ ಸುಂದರಿ, ನಾನು ಹೋಗುವ ಬಯಣಕ್ಕೆ ಶ್ರೀ ಅತ್ಯಪಶಕನ ದರಿತು ನಾನು ಸಹಿಸಿಕೊಂಡೆ. ಏ ಸುಂದರಿ, ಈ ಅಕ್ಷರಗಳ ತುಂಬಿ ಹೊರಸೂಸುವ ಇದ್ದ ಪ್ರಸಂಗವು ನೀರು ಕೆಳಲಿಲ್ಲವೇ? ಅದಕ್ಕೆ ಕೋಲಾಹಲವನ್ನು ಪಾಂಡವರನ್ನು ಯಮಸದನಕ್ಕೆ ಕಳಿಸುವೋಸ್ಕರ ಹೋಗುವುದೆಂಬುದು ನಿಮ್ಮ ಹೃದಯದಲ್ಲಿ ಸಾಧಿಸಲಿಲ್ಲಕ್ಕೆ. ಸಪ್ಪವೇ ನೀರಿನ ಅತ್ಯಾಸರಿಂದ ತಪ್ಪರಿಗೆ ತರಲೇ ಬರಲಿ. ಕಾಂತ ಪಾಂಡವರನ್ನು ತಂತ್ರವನ್ನು ತಟ್ಟಕ್ಕೆ ಹೋಗುತ್ತಿರುವುದಂತ ಹೇಳ್ತೀವಿಯಾ? ಸುಂದರಿ, ಬೇಡ ಕಾಂತ. ಅದೇನು ಚೆನ್ನಾಗಿ ಸುಂದರಿಗೆ. ಎಂತ ಕಾಂತ ಏಕೆ ನಿನಗೆ ಕಾಂತ ಏಕೆ ನಿನಗೆ ಏ ಇಂಥ ಕಾಂತ ಏಕೆ ನಿನಗೆ ಕಾಂತ
ಬಲಿದ್ರೆ ಎಲೈ ಸಾರಥಿ ಭೂಪತಿ ಶಲ್ಯ ಭೂಪತಿಯ ಮತ ತೀವ್ರವಾಗಿ ಗುರುರಾಯನವರ ಸಭೆಗೆ ಬಾರಂದು ಕರೆದಾರ ನಿಂತ ಹೋಗದೆ ಜಾಗ್ರತ ನಿಮ್ಗೆ ಎಷ್ಟರಂತಾಗಲ್ಲ ಭೂಪತಿ